ದಿಟ್ಟವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಹಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಬಗೆಹರಿಸಿ ಇವತ್ತು ಫೈನಲ್ಲು ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಕೆಲವು ಕಡೆಲ್ಲ ಕೆಲವು ಸಮಸ್ಯೆಗಳಿತ್ತು, ಲಿಂಕ್ಗಳು ಮಧ್ಯ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಒಂದೊಂದೇ ಸೆಟಲ್ಮೆಂಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನನಗೆ ಸಮಾಧಾನ ಆಗಬೇಕು, ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು, ಮುಂದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ 1400 ml ನೀರು ಈಗಾಗಲೇ ಕೊಡ್ತಾ ಇದ್ದೀವಿ. ಈಗ 750 ml ನೀರು ಈಗ ಹೊಸದಾಗಿ ಆ್ಯಡ್ ಆಗ್ತಾ ಇದೆ. ಕನಿಷ್ಠ 10 ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆನೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ, ಮನೆಗೂ ನೀರು ಕೊಡ್ಲಿಕ್ಕೆ, ಮನೆಗೂ ಜಲ, ಇದು ನಮ್ಮ ಸಂಕಲ್ಪ. ಈ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು. ಕೆಂಗೇರಿಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು, ಬಿಟ್ಟಿರಲಿಲ್ಲ. ಅವ್ರ ಹತ್ರ ನಾನು, ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ ಎಲ್ಲ ನಾವು ಮಾತಾಡಿ ಒಪ್ಪಿಸಿ ಅವ್ರಿಗೆ TDR ಕೊಟ್ಬಿಟ್ಟು ಅಲ್ಲಿ ಲಿಂಕ್ ನ ಕೊಡ್ತಾ ಇದೀವಿ. ಸೊ ಆ ಕೆಲಸ ಕೂಡ ಆಗ್ತದೆ. ಇದು ಬಹಳ 5ನೇ ಹಂತ. ಇದು ಸುಮಾರು ಒಂದು ಕ್ಷೇತ್ರಕ್ಕಲ್ಲ, ರಾಜರಾಜೇಶ್ವರಿನಗರ, ಬೆಂಗಳೂರು ಸೌತ್, ಕೆಂಗೇರಿ, ಆನೇಕಲ್ಲು ಮತ್ತು ಯಶವಂತಪುರ, ಬ್ಯಾಟರಾಯನಪುರ, ಬೊಮ್ಮನಹಳ್ಳಿ, ಹೀಗೆ ಮಹದೇವಪುರ, ಹೀಗೆ ಎಲ್ಲಾ ಭಾಗಕ್ಕೂ ಕೂಡ, ಕೆಲವು ಭಾಗದ KR ಪುರ, ಎಲ್ಲಾ ಭಾಗಕ್ಕೂ ಕೂಡ ನೀರನ್ನು ಒದಗಿಸಿಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದನ್ನ ವಿಜಯದಶಮಿ ಆ ತಿಂಗಳಲ್ಲೇ ಇದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ.